ಈ ಮೂಲಕ ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೇನೆ. ಇವತ್ತಿಗೆ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿ 3 ಸಿಗಳ ಬಗ್ಗೆ ತುಂಬಾ ಕೆಟ್ಟ ಹೆಸರು ತಗೊಂಡಿದೆ. ಲ್ಯಾಕ್ ಆಫ್ ಕನ್ಸರ್ನ್, ಕಮರ್ಷಿಯಲೈಸೇಷನ್ ಅಂಡ್ ಕಮೋಡಟೈಸೇಷನ್, ಈಗ ಪುವರ್ ಕಮ್ಯುನಿಕೇಶನ್. ಸೊ ಈ 3 ಸಿಗಳು ಕನ್ಸರ್ನ್, ಕಮ್ಯುನಿಕೇಶನ್ ಅಂಡ್ ಕಮರ್ಷಿಯಲೈಸೇಷನ್, ಈ 3 ಸಿಗಳ ಕಾರಣದಿಂದಾಗಿ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿಗೆ ತುಂಬಾ ಕೆಟ್ಟ ಹೆಸರು ಬಂದಿದೆ. ಜನರಿಗೆ ನಂಬಿಕೆ ಹೊಟ್ಟೋಗಿದೆ ಸಮಾಜಕ್ಕೆ ಮೆಡಿಕಲ್ ಫ್ರೆಟರ್ನಿಟಿ ಬಗ್ಗೆ. ಅಂಡ್ ಇದು ಸತ್ಯವಲ್ಲ ಪೂರ್ತಿ. ಯಾಕಂತ ಹೇಳಿದ್ರೆ ಆಗ್ತಾ ಉಂಟು, ಕರೆಕ್ಟ್, ಕಮರ್ಷಿಯಲೈಸೇಷನ್ ಆಗ್ತಾ ಉಂಟು. ಸಮ್ವೇರ್ ದರ್ ಇಸ್ ಜನರು ಹೇಳ್ತಾರೆ ಜೆನ್ಯೂನ್ ಕನ್ಸರ್ನ್ ಇಲ್ಲ. ಮೊದಲಂಗೆ ತುಂಬಾ ಕನ್ಸರ್ನ್ ತೋರಿಸದೆ ಕಮರ್ಷಿಯಲೈಸ್ ಆಗಿ ಕಂಪ್ಲೀಟ್ ಆಗಿ ನಾವು ಅದನ್ನು ಪುವರ್ ಕಮ್ಯುನಿಕೇಶನ್ ಇಲ್ಲದೆ ಮಾತನಾಡದೆ, ಆ ಒಂದು ಹೀಲಿಂಗ್ ಟಚ್ ಇಲ್ಲದೆ ಮೋರ್ ಟೆಕ್ನಾಲಜಿ ಡ್ರಿವನ್ ಸೊಸೈಟಿ ಮಾಡ್ತಾ ಇದ್ದೇವೆ ಹೇಳುವಂತ ಒಂದು ಚಿಂತನೆ ಬಂದಿದೆ ಸಮಾಜದಲ್ಲಿ. ಆ ಭರವಸೆಯನ್ನು ವಾಪಸ್ ತಗೊಂಡು ಬರಬೇಕಿದ್ರೆ ಅದು ಎಲ್ಲರ ವೈದ್ಯರ ಜವಾಬ್ದಾರಿ ಹೇಳಿ ಅನ್ಸ್ತೇನೆ. ಅದು ಯುವಕ ಡಾಕ್ಟರ್ಗಳ ಇನ್ನೂ ಅದರಲ್ಲಿ ಜವಾಬ್ದಾರಿ ಪಾತ್ರ ಇನ್ನೂ ಅದರಲ್ಲಿ ಮುಖ್ಯ. ಪ್ಯಾರಾಮೆಡಿಕಲ್ ಆಗಲಿ ಮೆಡಿಕಲ್ ಆಗಲಿ ನಾನು ಎಲ್ಲರಿಗೂ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಐ ಆಮ್ ನಾಟ್ ಎಕ್ಸ್ಕ್ಲೂಡಿಂಗ್ ಓನ್ಲಿ ಡಾಕ್ಟರ್ಸ್ ಇದರಲ್ಲಿ. ಐ ಆಮ್ ಸೇಯಿಂಗ್ ಡಾಕ್ಟರ್ಸ್ ಅಂಡ್ ಪ್ಯಾರಾಮೆಡಿಕಲ್ಸ್, ಆಲ್ ಇನ್ಕ್ಲೂಡಿಂಗ್ ನರ್ಸಸ್ ಅಂಡ್ ಆಲ್ ಅಲೈಡ್ ಹೆಲ್ತ್ ಸೈನ್ಸಸ್. ಈ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕಂದ್ರೆ ಅನ್ಲೆಸ್ ವಿ ಡೂ ದಿಸ್ ಇನ್ ದ ನೆಕ್ಸ್ಟ್ 10 years, the society will lose trust in a doctor. ಆ ನಂಬಿಕೆ ಹೊರಟೋಗ್ಬಿಡುತ್ತೆ. ಇವತ್ತಿಗೆನೆ ಆ ಭಯ ಬಂದ್ಬಿಟ್ಟಿದೆ. ಇದಕ್ಕೆ ನನ್ನ ಒಂದು ಮೊದಲನೇದಂತ ಒಂದು ಯೋಚನೆ ಹೇಳಿದರೆ, ಮೊದಲು ಒಂದು ಗಾದೆ ಇತ್ತು, ವೈದ್ಯೋ ನಾರಾಯಣೋ ಹರಿ ಹೇಳಿ. ಅದನ್ನು ನಾನು ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ. ಈ ನೆಕ್ಸ್ಟ್ ಜನಾಂಗಕ್ಕೆ ಮತ್ತೆ ನೆಕ್ಸ್ಟ್ ದಿನಗಳಿಗೆ, ನೆಕ್ಸ್ಟ್ ಬರುವ ಪೀಳಿಗೆಗಳಿಗೆ ಇದು ರೋಗಿ ದೇವೋ ವೈದ್ಯೋ ನಾರಾಯಣೋ ಹರಿ ಹೇಳಿ ಓಕೆ ಹೇಳಿದ್ರೆ ಓಕೆ, ಅಥವಾ ವೈದ್ಯೋ ನಾರಾಯಣೋ ಅಂಡ್ ರೋಗಿ ಅಂದ್ರೆ ವೈದ್ಯೋ ದೇವೋ ಅಂಡ್ ರೋಗಿ ನಾರಾಯಣೋ ಹರಿ ಹೇಳಿದ್ರು ಕರೆಕ್ಟ್ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತಿಗೆ ನಾವು ಅಹಂಕಾರದ ಕಾರಣ ನಾವು ವೈದ್ಯೋ ನಾರಾಯಣೋ ಹರಿ ಹೇಳಿ ನಾವು ಮಾಡುವ ಕೆಲವು ಕೆಲಸಗಳು ತಪ್ಪಾಗ್ತಾ ಇರಬಹುದು. ಈ 3 ಸಿಗಳ ಕಾರಣ ಇದನ್ನು ಕರೆಕ್ಷನ್ ಮಾಡಬೇಕಿದ್ರೆ ರೋಗಿ ನಾರಾಯಣ ಆಗಬೇಕು ಅಂಡ್ ವೈದ್ಯ ದೇವ ಆಗಬಹುದು. ಆವಾಗ ಮಾತ್ರ ಈ ಸಮಾಜದ ಸಂತುಲನ ನಾವು ಮತ್ತೆ ನಂಬಿಕೆಯನ್ನು ವಾಪಸ್ ತರಬಹುದು ಹೇಳಕ್ಕೆ ಇಷ್ಟಪಡ್ತೇನೆ. ಆಲ್ ರೈಟ್ ಸರ್, ನಿಮ್ಮ ಇನ್ವೆನ್ಷನ್ಸ್ ಹೀಗೆ ಸಾಗ್ಲಿ, ಅನೇಕ ಧ್ವನಿ ಇಲ್ಲದವರಿಗೆ ಬದಲಾವಣೆಯ ಧ್ವನಿಯಾಗಿ ಅಂತ ಹಾರೈಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಇನ್ವೆನ್ಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಕನ್ನಡ ಆಗಮಿಸಿ ರಿಯಲ್ ಹೀರೋ. ವಿ ಆರ್ ಸೆಲೆಬ್ರೇಟಿಂಗ್ ಯು, ವಿ ಆರ್ ಸೆಲೆಬ್ರೇಟಿಂಗ್ ಯುವರ್ ಸಕ್ಸಸ್ ಅಂಡ್ ವಿ ಆರ್ ಸೆಲೆಬ್ರೇಟಿಂಗ್ ಯುವರ್ ಇನ್ಸ್ಪೈರಿಂಗ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅನಂತ ಧನ್ಯವಾದಗಳು ಡಾಕ್ಟರ್ ವಿಶಾಲ್ ರಾವ್ ಅವರಿಗೆ. ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರು. ಇನ್ನು ನಿಮ್ಮ ಯಶಸ್ಸಿನ ಹಾದಿ ಹೀಗೇ ಸಾಗಲಿ, ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ನಾವು ಕೇಳ್ಕೊತಾ ಇದ್ವಿ. ನಮ್ಮ ಡೆಪ್ಯೂಟಿ ಎಡಿಟರ್ ಶಿವಶಂಕರ್ ವೇದಿಕೆ ಮೇಲೆ ಬರಬೇಕು. ವಿಶಾಲ್ ರಾವ್ ಅವರಿಗೆ ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಒಂದು ಗೌರವ ಸ್ಮರಣಿಕೆ. ಹಾಗೇನೆ ನಮಸ್ಕಾರಗಳು. ಈ ಕ್ವೆಶ್ಚನ್ ಅನ್ನು ಹಲವಾರು ಸತಿ ನಮ್ಮ ಜೂನಿಯರ್ಗಳು ಕೇಳ್ತಾರೆ, ಸರ್ ಈ ಒಂದು ಬ್ರಾಂಚ್ ಅನ್ನು ನಾನು ಹೇಗೆ ಚೂಸ್ ಮಾಡ್ಲಿ? ಈಗ ನಾನು ಆಂಕಾಲಜಿ ಇರ್ಲಿ, ಈಗ ಲಾಟ್ ಆಫ್ ಯಂಗ್ಸ್ಟರ್ಸ್ ಆರ್ ಹಿಯರ್ ಟುಡೇ. ಈಗ ನೆಕ್ಸ್ಟ್ ಕರಿಯರ್ ಚಾಯ್ಸ್ ಮಾಡಬೇಕಿದ್ರೆ ನಾನು ಯಾವ ಬ್ರಾಂಚ್ ಚೂಸ್ ಮಾಡಬೇಕು? ನೀವು ಆಂಕಾಲಜಿ ಯಾಕೆ ಚೂಸ್ ಮಾಡಿದ್ದೀರಿ ಹೇಳಿ. ನನ್ನ ಕತೆ ಇರೋದು ಸ್ವಲ್ಪ ವಿಚಿತ್ರವಾದಂತದ್ದು. ಅಂದ್ರೆ ನಾನು ಒಂದು ಯಾವಾಗ್ಲೂ ಹೇಳೋದು, ಒಂದು ಇಂಗ್ಲಿಷ್ ಅಲ್ಲಿ ಗಾದೆ ಉಂಟು, ಯು ಕನೆಕ್ಟ್ ದ ಡಾಟ್ಸ್ ವೆನ್ ಯು ಲುಕ್ ಬ್ಯಾಕ್ ಹೇಳಿ. ಅಂದ್ರೆ ಹಿಂತಿರುಗಿ ನೋಡುವಾಗ ನಮಗೆ ಜೀವನದ ಏನೋ ಕನೆಕ್ಷನ್ ಅರ್ಥ ಆಗತ್ತೆ. ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈ ಕ್ವೆಶ್ಚನ್ ಅನ್ನು ಹಲವಾರು ಸತಿ ನಮ್ಮ ಜೂನಿಯರ್ಗಳು ಕೇಳ್ತಾರೆ, ಸರ್ ಈ ಒಂದು ಬ್ರಾಂಚ್ ಅನ್ನು ನಾನು ಹೇಗೆ ಚೂಸ್ ಮಾಡ್ಲಿ? ಈಗ ನಾನು ಆಂಕಾಲಜಿ ಇರ್ಲಿ, ಈಗ ಲಾಟ್ ಆಫ್ ಯಂಗ್ಸ್ಟರ್ಸ್ ಆರ್ ಹಿಯರ್ ಟುಡೇ. ಈಗ ನೆಕ್ಸ್ಟ್ ಕರಿಯರ್ ಚಾಯ್ಸ್ ಮಾಡಬೇಕಿದ್ರೆ ನಾನು ಯಾವ ಬ್ರಾಂಚ್ ಚೂಸ್ ಮಾಡಬೇಕು? ನೀವು ಆಂಕಾಲಜಿ ಯಾಕೆ ಚೂಸ್ ಮಾಡಿದ್ದೀರಿ ಹೇಳಿ. ನನ್ನ ಕತೆ ಇರೋದು ಸ್ವಲ್ಪ ವಿಚಿತ್ರವಾದಂತದ್ದು. ಅಂದ್ರೆ ನಾನು ಒಂದು ಯಾವಾಗ್ಲೂ ಹೇಳೋದು, ಒಂದು ಇಂಗ್ಲಿಷ್ ಅಲ್ಲಿ ಗಾದೆ ಉಂಟು, ಯು ಕನೆಕ್ಟ್ ದ ಡಾಟ್ಸ್ ವೆನ್ ಯು ಲುಕ್ ಬ್ಯಾಕ್ ಹೇಳಿ. ಅಂದ್ರೆ ಹಿಂತಿರುಗಿ ನೋಡುವಾಗ ನಮಗೆ ಜೀವನದ ಏನೋ ಕನೆಕ್ಷನ್ ಅರ್ಥ ಆಗತ್ತೆ, ಎದುರು ಮುಂದೆ ನೋಡುವಾಗ ನಮಗದು ಅರ್ಥ ಆಗೋದಿಲ್ಲ. ಇವತ್ತಿಗೆ ನಾನು ಇಲ್ಲಿ ಕೂತು ಈ ವೇದಿಕೆಯಲ್ಲಿ ಕೂತು ಇದರ ಬಗ್ಗೆ ಯೋಚನೆ ಮಾಡಿದರೆ, ಫಸ್ಟ್ ಇಯರ್ ಮೆಡಿಕಲ್ ಅಲ್ಲಿ ನನಗೆ ಏನೋ ಆಕರ್ಷಣೆ ಧ್ವನಿಪೆಟ್ಟಿಗೆ ಮೇಲೆ. ಅದು ಯಾಕೆ ಗೊತ್ತಿಲ್ಲ. ಪೂರ್ತಿ ಶರೀರದಲ್ಲಿ ನಾವು ಡಿಸೆಕ್ಷನ್ ಹಾಲ್ ಇರುತ್ತೆ ಅನಾಟಮಿಯಲ್ಲಿ, ಅದರಲ್ಲಿ ನಾವು ಡಿಸೆಕ್ಷನ್ ಮಾಡ್ತಾ ಇರ್ತೇವೆ, ಪೇಷಂಟ್ಸ್ ಅನ್ನು ಸ್ಟಡಿ ಮಾಡ್ತೇವೆ. ಅದರಲ್ಲಿ ಬರೇ ಮಾತ್ರ ಧ್ವನಿಪೆಟ್ಟಿಗೆ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಅದರ ಮೇಲೆ ಒಂದು 2 hours ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೆ ಫಸ್ಟ್ ಇಯರ್ ಮೆಡಿಸಿನ್ ಅಲ್ಲಿ. ಯಾಕೆ ಗೊತ್ತಿಲ್ಲ, ಬಟ್ ಅದರ ಆಕರ್ಷಣೆ ಇತ್ತು.
ದಿನ ಹೋಗ್ತಾ ಹೋಯ್ತು, ಮೆಡಿಕಲ್ ಕಂಪ್ಲೀಟ್ ಆಯ್ತು, ಸರ್ಜರಿ ಇದು ಮಾಡಿದೆ, ಟ್ರೈನಿಂಗ್ ತಗೊಂಡೆವು. ಅದಾದ್ಮೇಲೆ ಶಿರಾ ಕುತ್ತಿಗೆ ವಿಭಾಗದ ಎಕ್ಸ್ಪರ್ಟೈಸ್ ಮಾಡಿದೆ. ಅದರಲ್ಲಿಯೂ ಧ್ವನಿ ಪೆಟ್ಟಿಗೆ ಮೇಲೆ ತುಂಬಾ ಆಸಕ್ತಿ.